Hello, doctor. With Dr.Chandrika Anand. ಈ ಮೆನ್ಸ್ಟ್ರೇಷನ್, ಮುಟ್ಟಾಗೋದು ಅಥವಾ ಪೀರಿಯಡ್ಸ್ ಇದೆಲ್ಲ ಒಂಥರ ಮಡಿವಂತಿಕೆ ಸಬ್ಜೆಕ್ಟ್ ಅಲ್ವಾ? ಐ ರಿಮೆಂಬರ್ ನಾನ್ ಬೆಳೆಯುವಂತ ವಯಸ್ಸಲ್ಲಿ ನಾನ್ ದೊಡ್ಡೋಳಾದಾಗ ಸೆಪರೇಟ್ ಆಗಿ ಕೂರ್ಸೋರು, ಸೆಪರೇಟ್ ತಟ್ಟೆ, ಸೆಪರೇಟ್ ಲೋಟ ಕೊಟ್ಟು ಮನೇಲಿ ಯಾರನ್ನೂ ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ, ಯಾರು ನಮ್ ಜೊತೆ ಮಾತಾಡೋ ಹಾಗಿಲ್ಲ. 3ನೇ ದಿನ ಆದ್ಮೇಲೆ 3ನೇ ಸ್ನಾನ ಒಂದು, ಅಂದ್ರೆ 3ನೇ ದಿನದ ಸ್ನಾನ ಒಂದು, 4ನೇ ದಿನದ ಸ್ನಾನ ಒಂದು. ಇದಕ್ಕೆಲ್ಲ ಅರ್ಥ ಏನಾದ್ರು ಇದೆಯಾ ಅಂತ ಇವತ್ತಿನ ಡೇ ಅಂಡ್ ಏಜ್ ಅಲ್ಲಿ ಹುಡ್ಕೊಂಡು ಹೋದಾಗ ಆಕ್ಚುಲಿ ಎಸ್ ಅಂದ್ರೆ ನಂಬ್ತೀರಾ ಮ್ಯಾಮ್? ಆಕ್ಚುಲಿ ಇದಕ್ಕೆಲ್ಲ ಒಂದ್ ಅರ್ಥ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಅಂದ್ರೆ ಇದೆಲ್ಲ ಹಳೆ ಕಾಲದವ್ರು ಏನೋ ಮಾಡಿದ್ರು ಅಂತ ಬಿಡುವಂತದ್ದಲ್ಲ ಅಕಾರ್ಡಿಂಗ್ ಟು ಯು? ಬೇಸಿಕಲಿ ಏನಂತಂದ್ರೆ, ಮೊದಲು ಪೀರಿಯಡ್ಸ್ ಇಲ್ಲ ಮುಟ್ಟಂತಂದ್ರೆ ಒಂದು 20-25 years ಬ್ಯಾಕ್ ವೆನ್ ವಿ ವರ್ ಯಂಗ್ಸ್ಟರ್ಸ್, ಅವಾಗ ತುಂಬಾ ಟ್ಯಾಬು ಇತ್ತು. ಒಂಥರ 3 ದಿನ ಒಂಥರ ಯುವರ್ ಸೆಕ್ಲೂಡೆಡ್, ಒಂಥರ ಇದು ವಿಮೆನ್ಸ್ ಅಪ್ರೆಷನ್, ಅವ್ರಿಗೆ ಫ್ರೀಡಮ್ ಇಲ್ಲ, ಮತ್ತೆ ಯಾರು ಮುಟ್ಟಂಗಿಲ್ಲ, ಅವ್ರಿಗೇನು ಕೆಲಸ ಮಾಡಿಸ್ತಿರ್ಲಿಲ್ಲ, ಆ ತರ ಎಲ್ಲಾನು ಇತ್ತು. ಸೊ ಅವಾಗೆಲ್ಲ ತುಂಬಾ ಮುಜುಗರ ಆಗ್ತಿತ್ತು, ಕೋಪ ಬರ್ತಿತ್ತು, ಇದೇನ್ ಹಿಂಗಾಗ್ತಿದೆ ಅಂತ. ಬಟ್ ನಾವು ಐ ಥಿಂಕ್ ಲುಕಿಂಗ್ ಬ್ಯಾಕ್ ದೆರ್ ಈಸ್ ಸಮ್ ಮೀನಿಂಗ್ ಟು ದಿಸ್ ಟ್ರೆಡಿಷನ್. ನಾವ್ ಎಷ್ಟೇ ಮಡಿವಂತಿಕೆ ಅಂತ ಅನ್ಕೊಂಡ್ರು ದೇ ಮೇಡ್ ದ ಟ್ರೆಡಿಷನ್ ಮೇ ಬಿ ವಿತ್ ಸಮ್ ಅಡ್ವಾಂಟೇಜಸ್. ಒಂದ್ ಅಡ್ವಾಂಟೇಜ್ ಏನಂತಂದ್ರೆ, ಪೀರಿಯಡ್ಸ್ ಆಗುವ 3 to 5 days, ಫಸ್ಟ್ 3 days ಪರ್ಟಿಕ್ಯುಲರ್ಲಿ ಹೆಂಗ್ಸ್ರಿಗೆ ತುಂಬಾ ನಾರ್ಮಲ್ ಆಗಿ ಏನೂ ಆಗದಿರೋ ತರ ಕೆಲಸ ಮಾಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ. ಒಂದು ಮೆಂಟಲಿ ದೇ ವಿಲ್ ಬಿ ಹ್ಯಾವಿಂಗ್ ಮೂಡ್ ಸ್ವಿಂಗ್ಸ್ ಇರುತ್ತೆ, ಆ ಕಷ್ಟ ಇರುತ್ತೆ, ನೋವು ಇರುತ್ತೆ, ಮತ್ತೆ ಹೆವಿ ಬ್ಲೀಡಿಂಗ್ ಆಗುವ ಸುಸ್ತಾಗುತ್ತೆ. ಸೊ ಅಂತ ಟೈಮ್ನಲ್ಲಿ ನೀವು ದಿನ ಮನೆ ಕೆಲಸಗಳೆಲ್ಲಾನು ಮಾಡ್ಬೇಕು, ಇವಾಗಿನ ಕಾಲದಲ್ಲಿ ಹೊರಗಡೆನೂ ಹೋಗ್ಬೇಕು ಅನ್ನೋದು ತುಂಬಾನೇ ಕಷ್ಟ ಆಗುತ್ತೆ. ಕೆಲವ್ರಿಗೆ ಪಾಪ ಆಫೀಸ್ಗೆ ಹೋಗಕ್ಕಾಗಲ್ಲ, ಬಟ್ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಮನೇಲೂ ಕೆಲಸ ಮಾಡ್ಬೇಕು. ಪರ್ಟಿಕ್ಯುಲರ್ಲಿ ಇನ್ ಜಾಯಿಂಟ್ ಫ್ಯಾಮಿಲಿ ಯು ಕಾಂಟ್ ಟೆಲ್ ಪೀಪಲ್ ದಟ್ ಯು ಆರ್ ಹ್ಯಾವಿಂಗ್ ಯುವರ್ ಪೀರಿಯಡ್ಸ್. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಕಷ್ಟ ಪಟ್ಕೊಂಡು ಮಾತ್ರೆಗಳು ನುಂಗ್ಕೊಂಡು ಕೆಲಸ ಮಾಡ್ತಾರೆ. ಸೊ ಈಗ ನೀನ್ ಫಸ್ಟ್ 3 days ನೀವು ಮನೆಯಲ್ಲಿ ಕಂಪ್ಲೀಟ್ ರೆಸ್ಟ್ ನಿಮ್ ರೂಮಲ್ಲಿ ನೀವು ಇದ್ಬಿಡಿ ಅಂತಂದ್ರೆ ಅವ್ರಿಗೆ ಇಟ್ ಈಸ್ ಅ ಬ್ಲೆಸ್ಸಿಂಗ್ ದಟ್ full day they are doing nothing, they are sleeping whenever they are tired, or they are reading some books or something. So it is their time or my time ಅನ್ನೋ ತರ ಒಂದು ಟೈಮ್ ನ ಅವರು ಕಲ್ಪನೆ ಮಾಡ್ಕೊಡ್ತಿದ್ರು. ದಟ್ ಇಸ್ ಪಾಯಿಂಟ್ ನಂಬರ್ 1. ಸೆಕೆಂಡ್ ಒನ್, ಅವ್ರಿಗೆ ಡಯಟ್ರಿ ರಿಸ್ಟ್ರಿಕ್ಷನ್ಸ್ ಇರ್ತಿತ್ತು. ಡ್ಯೂರಿಂಗ್ ಪೀರಿಯಡ್ಸ್ ಏನಾಗುತ್ತೆ, ತುಂಬಾ ಹೊಟ್ಟೆನಲ್ಲಿ ಸ್ಪಾಸಮ್ ಆಗುತ್ತೆ. ಆಗ ಸ್ವಲ್ಪ ಬ್ಲ್ಯಾಂಡ್ ಡಯಟ್, ಸಾಫ್ಟ್ ಡಯಟ್ ತಗೋಬೇಕಾಗುತ್ತೆ. ತುಂಬಾ ಖಾರ, ಎಣ್ಣೆ, ಮಸಾಲೆಗಳೆಲ್ಲ ತಿಂದ್ರೆ ಗ್ಯಾಸ್ಟ್ರೈಟಿಸ್ ಆಡ್ ಅಪ್ ಆಗುತ್ತೆ. ಸೊ ಅದಕ್ಕೇನಾಗ್ತಿತ್ತು, ಅವ್ರಿಗೆ ಜಾಸ್ತಿ ಮೊಸರು ಬೇಸ್ಡ್ ಇಲ್ಲ ಮಜ್ಜಿಗೆ ಅಂತೆ, ಹಾಲಂತೆ, ಬಾಳೆಹಣ್ಣಂತೆ, ಅವೆಲ್ಲ ಆಂಟಿ ಸ್ಪಾಸ್ಮೋಡಿಕ್ ನೇಚರ್ ಇತ್ತು. ಸೊ ಅದನ್ನೆಲ್ಲ ಕೊಟ್ಟಾಗ ಏನಾಗ್ತಿತ್ತು, ಅವ್ರಿಗೆ ಆಟೋಮೆಟಿಕಲಿ ಸ್ವಲ್ಪ ಪೇನ್ ಕಡಿಮೆ ಆಗ್ತಿತ್ತು. 3ನೇದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಡ್ಯೂರಿಂಗ್ ಪೀರಿಯಡ್ಸ್ ಪರ್ಟಿಕ್ಯುಲರ್ಲಿ ಮ್ಯಾರಿಡ್ ವಿಮೆನ್ಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋದು ಒಳ್ಳೇದಲ್ಲ. ಬಿಕಾಸ್ ವೆನ್ ದ ಪೀರಿಯಡ್ ಈಸ್ ಹ್ಯಾಪ್ನಿಂಗ್, ದ ಇಂಟರ್ನಲ್ ಲಾಸ್ ಆಫ್ ದ ಸರ್ವಿಕ್ಸ್ ಈಸ್ ಓಪನ್, ಅಂಡ್ ಆಲ್ಸೋ ಅಲ್ಲೆಲ್ಲ ಬ್ಲೀಡಿಂಗ್ ಎಲ್ಲ ಶೆಡ್ ಆಗ್ಬೇಕಾದ್ರೆ ಆ ಜಾಗ ಎಲ್ಲ ವಲ್ನರಬಲ್ ಇರುತ್ತೆ ಇನ್ಫೆಕ್ಷನ್ಸ್ಗೆ. ಸೊ ಸೆಕ್ಸ್ ಡ್ಯೂರಿಂಗ್ menstruation can increase the sexually transmitted disease and infection in the pelvis. ಸೊ ಇದರಿಂದ ಮುಂದೆ ಮಕ್ಕಳಾಗ ತೊಂದರೆ ಆಗೋದು ಆ ತರನೂ ಇರ್ತಿತ್ತು. ಸೊ ಒಂದು ಮೆಂಟಲಿನೂ ಹೆಣ್ಮಕ್ಳು ಡ್ಯೂರಿಂಗ್ ಪೇನ್ ಸೆಕ್ಸ್ ಮಾಡೋಕ್ಕೂ ಮುಜುಗರ ಪಡ್ತಿರ್ತಾರೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ಫಿಸಿಕಲಿನೂ ಇಟ್ ಈಸ್ ನಾಟ್ ಗುಡ್. ಸೊ ಮೇ ಬಿ ಐ ಥಿಂಕ್ ಆಲ್ ದೀಸ್ ಫ್ಯಾಕ್ಟರ್ಸ್ ಟುಗೆದರ್ ವಾಸ್ ಇಂಡೀಡ್ ಬೆನಿಫಿಷಿಯಲ್ ಟು ದಿ ವಿಮೆನ್ ಅಂತ ಈಗ ಅನ್ಸುತ್ತೆ. ದ ಟ್ರೆಡಿಷನ್ ಹ್ಯಾಡ್ ಸಮ್ ಮೀನಿಂಗ್. ಓಕೆ ಅಂಡ್ ಹೇಳ್ಕೊಳ್ಳೋದಕ್ಕೂ ಒಂದು ಮುಜುಗರ. ಅಂದ್ರೆ ನಾವೆಲ್ಲ ಮೆತ್ತಗೆ ಏನೋ ಒಳಗಿಲ್ಲ ಅಂತ ಹೇಳೋದನ್ನ ಮೆತ್ತಗೆ ಹೇಳೋದು ಗಾನ್ ಆರ್ ದೋಸ್ ಡೇಸ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಇವತ್ತಿನ ದಿನ ಓಪನ್ ಆಗಿ ಆಕ್ಚುಲಿ ನಾವು ಹೇಳ್ಬಹುದು ದಟ್ ಲುಕ್ ಐ ಆಮ್ ಹ್ಯಾವಿಂಗ್ ಮೈ ಪೀರಿಯಡ್ಸ್, ಐ ಆಮ್ ನಾಟ್ ಇನ್ ಮೈ ಮೂಡ್. ಅದು ಹೇಳೋದು ಸ್ವಲ್ಪ ಓಪನ್ ಆಗಿ ಹೇಳೋದು ಕಾಮನ್ ಆಗಿದೆ ಜನರಲ್ ಆಗಿ. ಬಟ್ ಆಲ್ಸೋ ಹ್ಯಾವಿಂಗ್ ಸೆಡ್ ಆಲ್ ದೀಸ್ ಅಲ್ವಾ, ನಮಗೇನೆ ಆಸ್ ವಿಮೆನ್ ಗೊತ್ತಿಲ್ಲ ವಾಟ್ ಇಸ್ ನಾರ್ಮಲ್ ಮೆನ್ಸ್ಟ್ರೇಷನ್ ಅಂಡ್ ವಾಟ್ ಇಸ್ ಅಬ್ನಾರ್ಮಲ್ ಮೆನ್ಸ್ಟ್ರೇಷನ್. ಸೊ ನಿಮ್ಮಲ್ಲೂ ಕೆಲವರಿಗೆ ಡೌಟ್ ಇರಬಹುದು, ಮೆನ್ಸ್ಟ್ರೇಷನ್ ಅಲ್ಲೂ ಅಂದ್ರೆ ಮುಟ್ಟಾಗೋದ್ರಲ್ಲೂ ನಾರ್ಮಲ್ ಅಂಡ್ ಅಬ್ನಾರ್ಮಲ್ ಇದೆಯಾ ಅಂತ. ಆಕ್ಚುಲಿ ಎಸ್. ಸೊ ವಾಟ್ ಇಸ್ ಅಬ್ನಾರ್ಮಲ್ ಮೆನ್ಸ್ಟ್ರೇಷನ್ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಐ ಥಿಂಕ್ ವಾಟ್ ಇಸ್ ನಾರ್ಮಲ್ ಮೆನ್ಸ್ಟ್ರೇಷನ್ ಅಂತ ನೀವು ನಮಗೆ ತಿಳಿಸ್ಕೊಡ್ಬೇಕು. Absolutely. See, ಒಂದು menstruation or discussing about menstruation is not a taboo anymore. I have seen so many fathers bringing their daughters, young daughters to my clinic, discussing that. ಮೊದಲಾದ್ರೆ ಗಂಡು ಮಕ್ಕಳು ತುಂಬಾ ಮುಜುಗರ ಪಡೋರು, ಈಗ ತುಂಬಾ ಜನ ಹಸ್ಬೆಂಡ್ಸ್, ತಂದೆಯರು ಕರ್ಕೊಂಡು ಬರ್ತಾರೆ ಈ ತರ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಅಂಡ್ ಐ ಆಲ್ವೇಸ್ ಫೀಲ್ even men should be aware about the physiology of women, because you live together. So like whether it is a mother or a daughter or a wife or sister, you are living around women. So it is better and advisable for men to understand. Mandu, what is normal menstruation? Before we go for any problems ಅನ್ನೋದಕ್ಕಿಂತ ಮುಂಚೆ, ನಾರ್ಮಲ್ ಮೆನ್ಸ್ಟ್ರೇಷನ್ ಅಂತಂದ್ರೆ ಒಂದು ಅರೌಂಡ್ 12-13 yearsಗೆ ಫಸ್ಟ್ ಸ್ಟೇಜ್ ಆಫ್ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 2 years ಸ್ವಲ್ಪ ಇರ್ರೆಗ್ಯುಲರ್ ಇರುತ್ತೆ, ಯಾಕಂದ್ರೆ the brain has to mature. See, the signal starts from the brain. So the brain has to mature and brain has to give signals every month ಕರೆಕ್ಟ್ ಆಗಕ್ಕೆ. ಅದೊಂದು ಸಿಂಕ್ರನಿ ಇರುತ್ತೆ, ಅದೆಲ್ಲಾನು ಸೆಟ್ ಆಗಕ್ಕೆ ಒಂದು 2 years ಬೇಕಾಗುತ್ತೆ. ಸೊ ಫಸ್ಟ್ 2 years after the onset of menstruation,
ಇಟ್ ಇಸ್ ಲಿಟಲ್ ಡಿಫ್ರೆಂಟ್ ಆಯ್ತಾ. ಬ್ಲೀಡಿಂಗ್ ಜಾಸ್ತಿ ಆದ್ರೆ ಮಾತ್ರ ನಾವು ಅವ್ರಿಗೆ ಅಡ್ರೆಸ್ ಮಾಡ್ತೀವಿ, ಅದ್ ಬಿಟ್ರೆ ವಿ ಜಸ್ಟ್ ಲೀವ್ ದೋಸ್ ಅಡಾಲಸೆಂಟ್ಸ್ ಅಲೋನ್ ಆಯ್ತಾ. ಸೊ ಆಫ್ಟರ್ ದಿ 2 years ಆಫ್ ಫಸ್ಟ್ ಆನ್ಸೆಟ್ ಇದೆ, 2 years ಆದ್ಮೇಲೆ ಒಂದು ರೆಗ್ಯುಲರ್ ಪ್ಯಾಟರ್ನ್ ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ದಿಸ್ ಪ್ಯಾಟರ್ನ್ ಅಂದ್ರೆ 24 to 35 days cycle is normal. 24 to 35 days cycle is normal. ಅಂದ್ರೆ ಒನ್ಸ್ ಇನ್ 24 days, ಕೆಲವರಿಗೆ 24 daysಗೆ ಆಗೋಗುತ್ತೆ, 35-36 days ತನಕ ಹೋಗುತ್ತೆ, ದಟ್ಸ್ ಓಕೆ. ಅಂಡ್ ಈವನ್ ದ ವೇರಿಯೇಷನ್, ಸಪೋಸ್ ಈ ಮಂತ್ಗೆ 24 days ಆಯ್ತು, ನೆಕ್ಸ್ಟ್ ಮಂತ್ಗೆ ಒಂದು +7 to 8 days ಜಾಸ್ತಿ ಆದ್ರೆ ಪರವಾಗಿಲ್ಲ. ಈ ಸತಿ 24 ಆಗಿ ನೆಕ್ಸ್ಟ್ ಟೈಮ್ 45 daysಗೆ ಆಯ್ತು, ಇಲ್ಲ ಈ ಸತಿ 35 daysಗೆ ನೆಕ್ಸ್ಟ್ ಟೈಮ್ 10 daysಗೆ ಆಗೋಯ್ತು, ದಟ್ ಈಸ್ ನಾಟ್ ನಾರ್ಮಲ್. So 24 to 35 days cycle is the average normal duration of the cycle length, and variation is around 7 to 9 days. How many days do the women bleed? Normally around 3 to 5 days. First 3 days ಸ್ವಲ್ಪ heavy ಇರುತ್ತೆ, 5 days okay, up to 6-7 days is fine. Anything more than 8 days is definitely abnormal. And how much do you bleed? ಇವಾಗ ಎಷ್ಟು ಬ್ಲೀಡಿಂಗ್ ಆದ್ರೆ ಅದು ನಾರ್ಮಲ್ ಅಂತ ಅನ್ಸ್ಕೊಳ್ಳುತ್ತೆ. You can't obviously see, generally around 35 to 40 ml blood loss ಆಗುತ್ತೆ one cycle ಅಲ್ಲಿ. And obviously you can't measure the blood loss, ಆಯ್ತಾ, because that blood is mixed with the endometrial tissue. So ಆ endometrial tissue ಸೇರಿ we can't measure the blood loss. So how do you know that you are bleeding more? ಪ್ರತಿ ತಿಂಗಳಿಗಿನ್ನ ಜಾಸ್ತಿ ಹೆಂಗಾಗ್ತಿದೆ ಅಂದ್ರೆ, ಒಂದು, if it is more than 8 days and you start feeling tired, month by month you start feeling tired. ಮೊದಲು ನಾನು ಎಷ್ಟೊಂದು ಕೆಲಸ ಮಾಡ್ತಿದ್ದೆ, ಎಷ್ಟು ಆಕ್ಟಿವ್ ಇದೆ ಡ್ಯೂರಿಂಗ್ ಪೀರಿಯಡ್ಸ್, ಯಾಕೋ ಇಷ್ಟು ಸುಸ್ತಾಗ್ತಾ ಇದೆ, ನಿಂಗೆ ರೆಗ್ಯುಲರ್ ಕೆಲಸ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, and you get irritated that you are bleeding so much. Or if your dress starts getting stained, if you are using more pads, suppose ಈಗ ಮೊದಲು ಒಂದು 3-4 pads ideally, if you change every 6 hours ಅನ್ಕೊಂಡ್ರೆ ಒಂದು 3-4 pads is normal. ಬಟ್ ನೀನು 10 pads ಯೂಸ್ ಮಾಡ್ತಿದ್ಯಾ ಪರ್ ಡೇ, or if you are passing clots, pieces ತರ ಹೋಗುತ್ತೆ. Normal blood flow is liquid, okay, because it contains chemicals which will keep it liquid. ಸೊ ಈಗ ಹೆವಿ ಬ್ಲೀಡಿಂಗ್ ಆಯ್ತು ಅಂತಂದ್ರೆ ಆ ಕೆಮಿಕಲ್ಸ್ ಆಕ್ಟ್ ಮಾಡಕ್ ಟೈಮ್ ಆಗಲ್ಲ, ಸೊ ಇಟ್ ರಿಮೈನ್ಸ್ ಅಸ್ ಕ್ಲಾಟ್ಸ್. ಇಫ್ ಯು ಆರ್ ಪಾಸಿಂಗ್ ಬ್ಲಡ್ ಕ್ಲಾಟ್ಸ್, if you are bleeding more than 8 days, or if you are feeling unusually tired, and if you can't concentrate, that is when it is a warning that you are bleeding more anta. And mild cramps during periods is normal. ಅಂದ್ರೆ ಫಸ್ಟ್ ಡೇ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಮೈಲ್ಡ್ ಕಾಲ್ ನೋವು ಬರೋದು, ಸೊಂಟ ನೋವು ಬರೋದು ಎಲ್ಲ ನಾರ್ಮಲ್ ಅನ್ಸ್ಕೊಳ್ಳುತ್ತೆ. ಪೀರಿಯಡ್ ಫಸ್ಟ್ ದಿನ ಸ್ವಲ್ಪ ಒದ್ದಾಡಂಗ್ ಆಗುತ್ತೆ, ಆಮೇಲೆ ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ. ದಟ್ ಈಸ್ ನಾರ್ಮಲ್, ಬಿಕಾಸ್ ಆಫ್ ಎ ಕೆಮಿಕಲ್ ಕಾಲ್ಡ್ ಪ್ರಾಸ್ಟಾಗ್ಲಾಂಡಿನ್ ಅಂತ, that gets released, so there is a little bit of cramping. ಸ್ವಲ್ಪ ರೆಸ್ಟ್ ತಗೊಂಡ್ರೆ, ಒಂದು ಹಾಟ್ ಬ್ಯಾಗ್ ತಗೊಂಡ್ರೆ, ಇಲ್ಲ ಏನಾದ್ರು ಒಂದು ಸಿಂಪಲ್ ಆಂಟಿಸ್ಪಾಸ್ಮೋಡಿಕ್ ತಗೊಂಡ್ರೆ ಅದು ಹೋಗ್ಬಿಡುತ್ತೆ. ದಿಸ್ ಈಸ್ ನಾರ್ಮಲ್ ಮೆನ್ಸ್ಟ್ರುಯೇಷನ್. 24 to 35 days, lasting for 3 to 5 days, not bleeding very heavily, and mild cramps is normal. Okay. ಸೊ ನನ್ನ ಕೊನೆಯ ಕ್ವೆಶ್ಚನ್, ಇವತ್ತಿನ ಡೇ ಅಂಡ್ ಏಜ್ ಅಲ್ಲಿ PMS ಅನ್ನೋದು ಗಂಡು ಮಕ್ಕಳಲ್ಲಿ ಇಟ್ಸ್ ಎ ವೆರಿ ಫೆಮಿಲಿಯರ್ ಟರ್ಮ್. ಅಂದ್ರೆ ಮದ್ವೆ ಆದವ್ರು ಎಸ್ಪೆಷಲಿ, ನನ್ನ ಹೆಂಡತಿಗೆ ಪೀರಿಯಡ್ಸ್ ಬಂತು ಅಂದ್ರೆ ಮುಗೀತು, ಫುಲ್ ಮೂಡ್ ಸ್ವಿಂಗ್ಸ್, ದೇ ಅಂಡರ್ಸ್ಟ್ಯಾಂಡ್, ಓಕೆ. ಅಂಡ್ ನಮ್ಮ ಮನೇಲೂ ನಾನು ರೈಟ್, ಐ ಆಮ್ ಆನ್ ಮೈ ಪೀರಿಯಡ್ಸ್ ಅಂತ, ಬಿಕಾಸ್ ಆಫ್ ದ ಮೂಡ್ ಸ್ವಿಂಗ್ಸ್ ಎಲ್ಲ, ಅಟ್ ಲೀಸ್ಟ್ ಆ ಟೈಮಲ್ಲಿ ಹೆಚ್ಚಿಗೆ ಅವರು ನಮ್ಮನ್ನ ಜಗಳ ಕೇಳಿದೇ ಇರ್ಲಿ ಅಥವಾ ಜಾಸ್ತಿ ನಮ್ಮನ್ನ ಇರಿಟೇಟ್ ಮಾಡದೇ ಇರ್ಲಿ ಅಥವಾ ಸ್ವಲ್ಪ ರೆಸ್ಟ್ ಕೊಡ್ಲಿ ಅಂತೆಲ್ಲ ಅನ್ಸೋದು ಸಹಜ. ಸೊ ಈ ತರದ ಎಕ್ಸ್ಪೀರಿಯನ್ಸಸ್ ನಮಗಾದಾಗ ಏನಾಗುತ್ತೆ, ನಮಗೆ ಯಾಕಪ್ಪ ಈ ಪೀರಿಯಡ್ಸ್ ಅನ್ನೋದು ಬರುತ್ತೆ, ಗಂಡಸರು ಇದನ್ನ ಅನುಭವಿಸ್ಬೇಕಿತ್ತು ಅಂತ ನಾವು ಹೇಳ್ತೀವಲ್ಲ, ಆ ಬೇಜಾರಲ್ಲಿ, ಮೂಡ್ ಸ್ವಿಂಗ್ಸ್ ಅಲ್ಲಿ, ಕ್ರಾಂಪ್ಸ್ ಕಾಣಿಸ್ಕೊಂಡಾಗ. ಸೊ ಇದನ್ನ ಸ್ವಲ್ಪ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹೆಂಗಸರಿಗೆ ಅಥವಾ ಹೆಣ್ಮಕ್ಳಿಗೆ ಯಾಕೆ ಪೀರಿಯಡ್ಸ್ ಆಗುತ್ತೆ, ವೈ ನಾಟ್ ಮೆನ್, ಅಂಡ್ ಹೆಣ್ಮಕ್ಳಿಗೆ ಯಾಕೆ ಪೀರಿಯಡ್ಸ್ ಆಗುತ್ತೆ, ವಾಟ್ ಆರ್ ದ ಅಡ್ವಾಂಟೇಜಸ್? ಹೆಣ್ಮಕ್ಳಿಗೆ ಏನು ಪೀರಿಯಡ್ಸ್ ಆಗುತ್ತೆ ಅನ್ನೋದು, ಇಟ್ ಈಸ್ ಅ ನೇಚರ್ ಅವ್ರ ಪ್ರಕೃತಿ ಕೊಟ್ಟರೆ ಒಂದು ಗಿಫ್ಟ್ ಅದು, ಆಯ್ತಾ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಟು ಯು ಇನ್ ಫ್ಯೂಚರ್ ವಿಡಿಯೋಸ್ ಹೌ ಇಟ್ ಈಸ್ ಅ ಗಿಫ್ಟ್ ಅಂತ. ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಪೀರಿಯಡ್ಸ್? ಪೀರಿಯಡ್ ಸ್ಟಾರ್ಟ್ಸ್ at around 12 to 13 years of age, and you menstruate till 40, 45, 50 years of age. So almost around 30 years ಯಾಕೆ ಮೆನ್ಸ್ಟ್ರೇಟ್ ಮಾಡಬೇಕು ಅಂತಂದ್ರೆ, ಬೇಸಿಕ್ ಥಿಂಗ್ ಇಸ್ ಪ್ರೊಕ್ರಿಯೇಷನ್, ಮಕ್ಕಳಾಗ್ಲಿನ ಉದ್ದೇಶ. ದೇಹಕ್ಕೆ ಪ್ರತಿ ತಿಂಗಳ ಮಕ್ಕಳಾಗ್ಲಿನ ಆಸೆ, ಆಯ್ತಾ. ಸೊ ಅದಕ್ಕೆ ಏನ್ ಮಾಡುತ್ತೆ, ಒಂದು ಓವರಿಸ್ ಇಲ್ಲ ಅಂಡಾಶಯ ಅಂತ ಇರುತ್ತೆ, ಅದರಿಂದ 1 egg ಸೆಲೆಕ್ಟ್ ಆಗುತ್ತೆ. ಯು ಕಮ್ ವಿತ್ ಅ ಫಿಕ್ಸೆಡ್ ನಂಬರ್ ಆಫ್ ಎಗ್ಸ್, ಆಯ್ತಾ. ಈಗ ಒಂದು ಹೆಣ್ಮಗು ಅವಳ ತಾಯಿ ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ನಂಬರ್ ಆಫ್ ಎಗ್ಸ್ ಫಿಕ್ಸ್ ಆಗಿರುತ್ತೆ. ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್, ರೈಟ್? ರೀಸೆಂಟ್ಲಿ ನನ್ಗೆ ಇದು ಗೊತ್ತಾದಾಗ, ತಾಯಿ ಹೊಟ್ಟೆಲಿ ಇರ್ಬೇಕಾದ್ರೆ ಇವಾಗ ನಮ್ಮಮ್ಮನ ಹೊಟ್ಟೆಲಿರುವಾಗ್ಲೇ ಫಿಕ್ಸ್ ಆಗಿದೆ ಇಷ್ಟೇ ಎಗ್ಸ್ ಅಂತ. ಓ ಗಾಡ್. ಸೊ ದೇರ್ ಆರ್ millions of eggs which are formed, but only around 400 to 450 eggs they are destined to grow to a good egg and to produce a child. ಸೊ ಈ ತರ ಫಿಕ್ಸ್ ಆಗುತ್ತೆ. ಅದಕ್ಕೆ ಅದು 30 years 35 years ತರ ಆಗಿರುತ್ತೆ. ಸೊ ಹಂಗಾಗಿ ಕೆಲವ್ರಿಗೆ ಯಾಕೆ 40 yearsಗೆ ಮೆನೋಪಾಸ್ ಆಗುತ್ತೆ, ಕೆಲವ್ರಿಗೆ 50 ತನಕ ಹೋಗುತ್ತೆ ಅಂದ್ರೆ ಅವ್ರದ್ದು ಫಿಕ್ಸ್ ಬೇರೆ ಆಗಿರುತ್ತೆ. ಅವರು ತಾಯಿ ಹೊಟ್ಟೆಲಿ ಇರುವಾಗ್ಲೇನೆ ಇವ್ರಿಗೆ ಇಷ್ಟು ಮೊಟ್ಟೆಗಳಿದಾವೆ, ಇಲ್ಲಿ ತನಕ ಆಗ್ಬೇಕು ಅಂತ ಫಿಕ್ಸ್ ಆಗಿರುತ್ತೆ.
ಯು ಅಂಡರ್ಸ್ಟ್ಯಾಂಡ್. ಸೊ ಹಂಗಾಗಿ ಒಂದು ಓವರೀಸ್ನಲ್ಲಿ ಮಲ್ಟಿಪಲ್ ಎಗ್ಸ್ ಇರುತ್ತೆ. ಫಸ್ಟ್ ಆರ್ ಸೆಕೆಂಡ್ ಪೀರಿಯಡ್ ಒನ್ಸ್ ಈ ಪೀರಿಯಡ್ಸ್ ಎಲ್ಲ ಆದ ತಕ್ಷಣ ತಿರ್ಗಾ ಹೊಸದಾಗಿ ಸ್ಟಾರ್ಟ್ ಆಗಬೇಕು. ಸೊ ಒಂದು ಎಗ್ ಸೆಲೆಕ್ಟ್ ಆಗುತ್ತೆ. ಸೊ ದೇರ್ ಆರ್ ಮಲ್ಟಿಪಲ್ ಸ್ಮಾಲ್ ಎಗ್, ಅದರಲ್ಲಿ ಒನ್ ಎಗ್ ಸೆಲೆಕ್ಟ್ ಆಗುತ್ತೆ. ಒನ್ ಎಗ್ ಸೆಲೆಕ್ಟ್ ಆಗಿ ನಿಧಾನಕ್ಕೆ ಬೆಳ್ಕೊಂಡು ಹೋಗುತ್ತೆ. ಫಸ್ಟ್ 12 to 14 ಡೇಸ್ ಬೆಳ್ಕೊಂಡು ಹೋಗುತ್ತೆ. ಫಾಲಿಕಲ್ ಅಂತ ಹೇಳ್ತೀವಿ ನಾವು ಎಗ್ಗಿಗೆ. ಸೊ ದಟ್ಸ್ ಕಾಲ್ಡ್ ಅ ಫಾಲಿಕ್ಯುಲರ್ ಫೇಸ್ ಅಂತ. ಆ ಮೊಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ. ಒಂದು ಒಳ್ಳೆ ಸೈಜಿಗೆ ಬಂದಾಗ ಬ್ರೈನ್ ಇದೆಲ್ಲ ಬ್ರೈನ್ ಕಂಟ್ರೋಲ್. ಓಕೆ, ಆ ಬ್ರೈನ್ ಸಿಗ್ನಲ್ ಕೊಡುತ್ತೆ, ಈ ಎಗ್ನ ರಪ್ಚರ್ ಮಾಡೋಣ, ಈ ಎಗ್ ಹೊಡಿಲಿ ಅಂತ. ಸೊ ಅದೇನಾಗುತ್ತೆ, ಕರೆಕ್ಟ್ ರಫ್ಲಿ ಇಫ್ ಯು ಟೇಕ್ ಅ 28 day cycle, ರಫ್ಲಿ ಇಟ್ಸ್ ಇನ್ ದ ಮಿಡ್ ಸೈಕಲ್, ಬಟ್ ಇಟ್ ಇಸ್ ನಾಟ್ ಫಿಕ್ಸ್ಡ್. ಓಕೆ, ಆ ಮಿಡ್ಲ್ ಆಫ್ ದ ಸೈಕಲ್ ನಲ್ಲಿ ಆ ಬ್ರೈನ್ ಇಂದ ಸಿಗ್ನಲ್ ಬರುತ್ತೆ, ಇನ್ನೊಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. ಸೊ ಎಗ್ ರಪ್ಚರ್ ಆಗುತ್ತೆ. ಎಗ್ ರಪ್ಚರ್ ಆಗಿ ಆ ಕ್ರೋಮೋಸೋಮ್ ಕಂಟೆಂಟ್ ಇರೋ ಒಂದು ವೂಸೈಟ್ ಅಂತ ಹೇಳ್ತೀವಿ, ಅದು ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಾಗ ಬ್ಯೂಟಿಫುಲ್ ಆಗಿರೋ ಒಂದು ಟ್ಯೂಬ್, ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ, ಅದ್ರಲ್ಲಿ ಫಿಂಬ್ರಿಯಾ ಅಂತ ಇರುತ್ತೆ. ಅದು ಒಂಥರ ಒಂದು ಸ್ಲೋ ಆಕ್ಷನ್ ಅಲ್ಲಿ ಅದು ವ್ಯಾಕ್ಯೂಮ್ ಸಕ್ಷನ್ ತರ ಮಾಡ್ಕೊಳ್ಳೋದು. ಸೊ ಆ ಓವರಿಯಿಂದ ಆ ಟ್ಯೂಬ್ ಒಳಗಡೆ ಆ ವೂಸೈಟ್ ಬರುತ್ತೆ. ಆ ಟೈಮ್ನಲ್ಲಿ ಏನಾರ ಒಂದು ಗಂಡ ಹೆಂಡತಿ ಸೇರಿದಾಗ ಆ ಸ್ಪರ್ಮ್ಸನು ವೆಜೈನಲ್ಲಿ ಇಂಜೆಕ್ಟ್ ಆದಾಗ ಅದು ಯೂಟ್ರಸ್ ಒಳಗಡೆಯಿಂದ ಹೋಗಿ ಆ ಟ್ಯೂಬಿಗೆ ಹೋಗುತ್ತೆ. ಟ್ಯೂಬಿಗೆ ಹೋಗಿ ಅಲ್ಲಿ ಒಂದು ಎಗ್ ಮತ್ತೆ ಒಂದು ಸ್ಪರ್ಮ್ ಸೇರಿ ಒಂದು ಮಗು ಅಂತ ಫಾರ್ಮ್ ಆಗುತ್ತೆ. ದಟ್ ವಿಲ್ ಮಲ್ಟಿಪ್ಲೈ ಫಾರ್ 4-5 days inside the tube and then travel down to the uterus to get implanted. ಸೊ ಇದು ಆಗ ಪ್ರೆಗ್ನೆನ್ಸಿ ಅಂತ ಆಗುತ್ತೆ. ಸೊ ಈ ಒಂದು ಸೈಕಲ್ನ ಬಾಡಿ ಎವ್ರಿ ಮಂತ್ ಎಕ್ಸ್ಪೆಕ್ಟ್ ಮಾಡುತ್ತೆ. Every month, see, the body doesn't know whether you are married, young, old, whether you are planning a pregnancy, it doesn't know. But every month its duty is to prepare the body for a possible pregnancy. ಅದಕ್ಕೆ ಏನ್ ಮಾಡ್ತಾರೆ, ಸೊ ಒಂದು ಎಗ್ ಆಗುತ್ತೆ. ಎಗ್ ದೊಡ್ಡದಾಗ್ತಾ ಇನ್ನರ್ ಲೈನಿಂಗ್ ಆಫ್ ದ ಯೂಟ್ರಸ್ಗೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ, ಅದು ಬೆಳ್ಕೊಂಡು ಹೋಗುತ್ತೆ. ಸೊ ಫ್ರಮ್ 0 to 1 ಎಲ್ಲ ಕ್ಲಿಯರ್ ಆದಾಗ ಖಾಲಿ ಆಗ್ಬಿಟ್ಟಿರುತ್ತೆ. ಒಂದು 14 days ಅಲ್ಲಿ ಚೆನ್ನಾಗಿ ಒಂದು 7-8 millimeters ಬೆಳೆಯುತ್ತೆ ಥಿಕ್ನೆಸ್, ವೇಟಿಂಗ್ ಫಾರ್ ದಿ ಎಂಬ್ರಿಯೋ ಬಂದು ಕೂರ್ಲಿ ಅಂತ ಕಾಯುತ್ತೆ. ಆ ಎಗ್ ರಿಲೀಸ್ ಆದ್ಮೇಲೆ ಫಸ್ಟ್ 14 days ನಲ್ಲಿ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಗ್ರೋತ್ ಆಫ್ ದಿ ಎಗ್ ಅಂಡ್ ಆಲ್ಸೋ ದಿ ಎಂಡೋಮೆಟ್ರಿಯಮ್. ಒಂದ್ಸತಿ ಆ ಎಗ್ ರಿಲೀಸ್ ಆದ್ಮೇಲೆ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಆಗುತ್ತೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್. ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಒಬ್ರಿಗೊಬ್ರಿಗೆ ಬ್ಯಾಲೆನ್ಸ್ ಇದೆ. ಸೊ ಇವ್ರು ಈಸ್ಟ್ರೋಜನ್ ಜಾಸ್ತಿ ಇದ್ರು ಕಷ್ಟ, ಪ್ರೊಜೆಸ್ಟ್ರಾನ್ ಜಾಸ್ತಿ ಇದ್ರು ಕಷ್ಟ. ಸೊ ಹಾಗಾಗಿ ನೇಚರ್ ತುಂಬಾ ಬ್ಯೂಟಿಫುಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಆ ಸೆಕೆಂಡ್ ಹಾಫ್ ಅದೇನು ಆ ಎಗ್ ಕಾಯುತ್ತಲ್ಲ, ಅದು 14 days ಪ್ರೊಜೆಸ್ಟ್ರಾನ್ ಫಿಕ್ಸ್ ಇರುತ್ತೆ. ಆ 14 days ನಲ್ಲಿ ಯಾವಾಗ ಇದು ನಿನ್ಗೆ ಆ ಎಗ್ ಮತ್ತೆ ಆ ಸ್ಪರ್ಮ್ಗೆ ಒಂದು 24 to 48 hours ವಿಂಡೋ ಇರುತ್ತೆ. ಅದು ಫರ್ಟಿಲೈಸ್ ಆಗ್ಲಿಲ್ಲ ಅಂತಂದ್ರೆ ಅದು ಹಂಗೆ ಎಗ್ ಡಿಸಾಲ್ವ್ ಆಗ್ಬಿಡುತ್ತೆ, ದೇಹ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ 14 days ಕಾಯುತ್ತೆ, ಆಮೇಲೆ ನ್ಯಾಚುರಲ್ ಆಗಿ ಡ್ರಾಪ್ ಆಗ್ಬಿಡುತ್ತೆ. ಒನ್ಸ್ ದ ಪ್ರೊಜೆಸ್ಟ್ರಾನ್ ಡ್ರಾಪ್ಸ್, ಆ ಎಂಡೋಮೆಟ್ರಿಯಮ್ ಏನಿದೆ ಅದು ಚೆನ್ನಾಗಿ ಗ್ರೋ ಆಗಿ ಕಾಯ್ತಾ ಇರುತ್ತಲ್ಲ, ದಟ್ ಹ್ಯಾಸ್ ಟು ಗೋ. ಸೊ ದಟ್ ವಿಲ್ ಬಿ ಶೆಡ್ ಆಸ್ ಅ ಮಂತ್ಲಿ ಪೀರಿಯಡ್. ಸೊ ಮಂತ್ಲಿ ಪೀರಿಯಡ್ ಸೈಕಲ್ ಅಲ್ಲಿ ಫಸ್ಟ್ ಹಾಫ್ ಎಗ್ ಪ್ರೊಡಕ್ಷನ್, ಎಗ್ ಇನ್ಕ್ರೀಸಿಂಗ್ ಇನ್ ಸೈಜ್, ಅಂಡ್ ದೆನ್ ವೇಟಿಂಗ್ ಫಾರ್ ದ ಓವ್ಯುಲೇಷನ್ ಹ್ಯಾಪನ್ಸ್. ಓವ್ಯುಲೇಷನ್ಗೆ ಆ ಎಗ್ ರಪ್ಚರ್ ಆಗಿ ಓವ್ಯುಲೇಷನ್ ಅಂತ ಹೇಳ್ತೀವಿ. ಈಗ ಓವ್ಯುಲೇಷನ್ ಕಿಟ್ಸ್ ಅಂತೆಲ್ಲ ಬರುತ್ತಲ್ಲ, ಸೊ ದಟ್ ವಿಲ್ ಗಿವ್ ಅನ್ ಇಂಡೈರೆಕ್ಟ್ ಇಂಡಿಕೇಶನ್ that your egg is about to rupture ಅಂತ. ಸೊ ಆ ಎಗ್ ರಪ್ಚರ್ ಆಗುತ್ತೆ. ಅದಾದ್ಮೇಲೆ 14 days ಅದು 1-2 days ಕಾಯುತ್ತೆ, ಆಗ್ಲಿಲ್ಲ ಗೊತ್ತಾಗಲ್ಲ. ಸೊ 14 days ಪ್ರೊಜೆಸ್ಟ್ರಾನ್ ಅದನ್ನ ಹೋಲ್ಡ್ ಮಾಡುತ್ತೆ ಎಂಡೋಮೆಟ್ರಿಯಮ್ನ. ಪ್ರೊಜೆಸ್ಟ್ರಾನ್ 14 days ಆಮೇಲೆ ಸ್ಟಾಪ್ ಆಗುತ್ತೆ. Immediately all that endometrium is shed off as a monthly period. This is a cycle the nature or the brain has designed every month. So this is why women menstruate regularly. ಸೊ ಈ ಎಂಟೈರ್ ಸೈಕಲ್ ನೀವೇನು ಎಕ್ಸ್ಪ್ಲೇನ್ ಮಾಡಿದ್ರಿ, ಇದರ ಫಸ್ಟ್ ಸ್ಟೆಪ್ ಇಸ್ ದೊಡ್ಡವರಾಗೋದು ಅಥವಾ ಮೆನ್ಸ್ಟ್ರೇಟ್ ಆಗೋದು, ಪೀರಿಯಡ್ಸ್ ಫಾರ್ ದ ಫಸ್ಟ್ ಟೈಮ್. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಬೇಗ ಮುಟ್ಟಾಗ್ತಾ ಇದಾರೆ ಹೆಣ್ಮಕ್ಳು ಅಂತ ಕಂಪೇರ್ ಟು ನಮ್ಮ ಜನರೇಷನ್ ಅಥವಾ ನಮ್ಮ ಪ್ರೀವಿಯಸ್ ಜನರೇಷನ್. ಇದ್ರ ಬಗ್ಗೆ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀವಿ. With Dr. Chandrika Anand.